ಏನು ಗುರು ಇದು ಇಷ್ಟು ಭಯಂಕರವಾಗಿದೆ ಕೇವು. ಎರಡು 2229 ಮೀಟರ್ ಉದ್ದ ಇದೆ. ಹೋಗ್ತಿದೀವಿ ಎಲ್ಲಿ ಬರ್ತಿದೀವಿ ಅಂತ ಗೊತ್ತಾಗಲ್ಲ. ಏನು ಗುರು ಇದಿಷ್ಟು ಕ್ರೇಜಿ ಆಗಿದೆ ಒಳಗಡೆ. ಓ ಫುಲ್ ಬಗ್ಗು ಬರಬೇಕು, ಇಲ್ಲಾಂದ್ರೆ ತಲೆ ಅಂತೂ ಟಚ್ ಆಗುತ್ತೆ ಗ್ಯಾರಂಟಿ. ಒಂಥರ ಉಪ್ಪುಪ್ಪಾಗಿದೆ. ಫುಲ್ಲು ಡೆಡ್ ಎಂಡ್ ಪಾಯಿಂಟ್ಗೆ ನಾವು ಬಂದಿದ್ದೀವಿ. ಶಿವಲಿಂಗದ್ದು ಮೂರ್ತಿ ಕೂಡ ಇಲ್ಲಿದೆ. ಅಪ್ಪ ಇಲ್ಲಿ ಹಿಂಗೆ ಫುಲ್ ಟೈಟು, ದಪ್ಪ ಇರೋರು ಬರೋಕ್ಕೆ ಆಗಲ್ಲ. ರೈಟ್ ನಾನು ಭಾರತದ 2ನೇ ಅತಿ ಉದ್ದವಾದ ಒಂದು ಗುಹೆಗೆ ಬಂದಿದ್ದೀನಿ. ಸೊ ಆ ಗುಹೆ ಯಾವುದಪ್ಪ ಅಂತ ಅಂದರೆ ವೆಲ್ಕಮ್ ಟು ಬೆಲ್ಲಂ ಕೇವ್ಸ್. ಈ ಕೇವು ಬ್ಯಾಂಗ್ಳೂರಿಂದ ಸುಮಾರು 284 ಕಿಲೋಮೀಟರ್ ಇದೆ. ಆಸುಪಾಸು ನಿಮಗೆ 300 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಬರ್ತೀರಾ ಅಂದರೆ ನೀವು ಇಲ್ಲಿಗೆ ಕಾರ್ ಮುಖಾಂತರ ಆದರೂ ಬರ್ಬೋದು. ನಿಮ್ಮ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲಿಗೆ ಬರೋಕ್ಕೆ. ಇಲ್ಲಿಗೆ ಬಸ್ ಕೂಡ ಬರುತ್ತೆ. ಸೊ ನೀವು ನಂದ್ಯಾಲ ಡಿಸ್ಟಿಕ್ಕಿಗೆ ಬಂದುಬಿಟ್ಟು ಅಥವಾ ಕರ್ನೂಲಿಗೆ ಬಂದುಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರ್ಬೋದು. ಇದು ಬೆಲ್ಲಂ ಕೇವ್ಸ್ನ ಪಾರ್ಕಿಂಗು. 4:15ಗೆ ಟಿಕೆಟ್ ಕೊಡೋದು ಕ್ಲೋಸ್ ಮಾಡ್ತಾರಂತೆ. 5:15ಗೆ ಸೊ ಒಳಗಡೆ ಹೋಗೋ ಎಂಟ್ರಿನ ಕ್ಲೋಸ್ ಮಾಡ್ತಾರಂತೆ. ಆಲ್ಮೋಸ್ಟ್ 6 ಗಂಟೆಗೆ ಎಲ್ಲನೂ ರಿಟರ್ನ್ ಬರಬೇಕು ಅಂತ ಒಂದು ರೂಲ್ಸ್ ಇದೆ. ಯಾರಾದರೂ ಬಂದರೆ ಹಾಫ್ ಆನ್ ಅವರ್ 1 ಅವರು ಸ್ವಲ್ಪ ಬಿಫೋರೇ ಬನ್ನಿ. ಇಲ್ಲೇ ಟಿಕೆಟ್ ಕೌಂಟರ್ ಇದೆ. ಒಬ್ರಿಗೆ 70 ರೂಪಾಯಿ ಟಿಕೆಟು. ಸೊ ಈ ಬೆಲ್ಲಂ ಕೇವ್ನ ನೀಟಾಗಿ ಫಾರ್ಮ್ ಮಾಡೋಕ್ಕೆ ಬಚ್ಚಂ ಚಲಪತಿ ರೆಡ್ಡಿ ಅನ್ನೋರು ತುಂಬ ಸಹಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರದ್ದು ಇಲ್ಲಿ ಒಂದು ಸ್ಟ್ಯಾಚ್ಯೂ ಥರ ಏನೋ ಹಾಕಿದ್ದಾರೆ. ಇದು ನನ್ನಿಂದ ಏನು ಕಾಣ್ತಾ ಇದೆಯಲ್ಲ ಇದಕ್ಕೆ ಎಂಟ್ರೆನ್ಸು ರೌಂಡ್ ಶೇಪಲ್ಲಿ ಏನೋ ಒಂಥರ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಆಲದ ಮರ ಕೂಡ ಇದೆ. ಸೊ ಹಿಂಗೆ ಒಳಗಡೆಗೆ ಹೋಗಬೇಕು. ಸುತ್ತು ಏನೋ ಈ ರೀತಿ ಫುಲ್ಲು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಎಂಟ್ರಿ. ಇವಾಗ ಇಂಟ್ರೆಸ್ಟಿಂಗ್ ಆಗಿರೋ ಈ ಕೇವ್ ಒಳಗಡೆ ಹೋಗೋಣ ಬನ್ನಿ. ಇಷ್ಟೇ ಜಾಗ ಇದೆ. ವಾ ಕೆಳಗಡೆ ಬಂದರೆ ತುಂಬ ವಿಶಾಲವಾಗಿದೆ. ಈಗ ಬನ್ನಿ ಒಳಗಡೆಗೆ ಹೋಗೋಣ. ಎಂಟ್ರಿ ಮಾತ್ರ ಇಷ್ಟು, ಒಳಗಡೆಗೆ ಮಾತ್ರ ಇಷ್ಟು ವಿಶಾಲವಾಗಿದೆ. ಅಲ್ಲಲ್ಲಿ ಈ ರೀತಿ ಲೈಟ್ ಹಾಕಿದ್ದಾರೆ. ಸೊ ನಾವು ನೋಡಲಿಕ್ಕೆ ಅಂತ. ಇದು ಯೂಶಲಿ ಬೆಂಚ್ ಕಲ್ಲು, ಫುಲ್ಲು ಗಟ್ಟಿ ಇರೋಂಥ ಒಂದು ರಾಕ್ ಇದು. ಈ ನದಿ ಫ್ಲೋ ಹರಿದಿರೋದ್ರಿಂದ ಸೊ ಹೀಗೆ ಒಳಗಡೆ ಈ ಥರ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಗುರು ಬೆಲ್ಲಂ ಗುಹೆ ಸುಮಾರು 2229 ಮೀಟರ್ ಉದ್ದ ಇದೆ. 2229 ಮೀಟರ್ ಉದ್ದ ಇರೋದ್ರಿಂದ ಇದು ಭಾರತದ 2ನೇ ಅತಿ ದೊಡ್ಡ ಉದ್ದವಾದ ಗುಹೆಗಳಲ್ಲಿ ಒಂದು. ಅದು ನಮ್ಮ ಕರ್ನಾಟಕ ರಾಜ್ಯದ ಪಕ್ಕದಲ್ಲಿರೋ ಆಂಧ್ರ ಪ್ರದೇಶಲ್ಲಿ ಇದಿರೋದ್ರಿಂದ ನಮಗೆ ನಿಜವಾಗ್ಲೂ ಹತ್ರ ಆಗುತ್ತೆ ನೋಡಲಿಕ್ಕೆ. ಈ ಕೇವ್ ಏನು ನೋಡ್ತಾ ಇದ್ದೀರಲ್ಲ, ಈ ಕೇವ್ ಒಳಗಡೆ ಎಷ್ಟೊಂದು ಸ್ಪೇಸ್ ಇದೆ. ಸುಮಾರು ಒಂದು 50 ಅಡಿಯಷ್ಟು ಅಗಲ ಇದೆ. ಈ 50 ಅಡಿಯಷ್ಟು ಅಗಲ ಇರೋ ಕೇವ್ ಮೇಲ್ಗಡೆ ಏನಿದೆ ಗೊತ್ತಾ? ಸೊ ಮೇಲ್ಗಡೆ ಉಳುಮೆ ಮಾಡ್ತಾ ಇದ್ದಾರೆ. ಇದ್ರ ಮೇಲ್ಗಡೆ ಉಳುಮೆ ಮಾಡೋ ಅಂಥ ಜಮೀನಿದೆ. ಸೊ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಈ ರೀತಿಯಾದ ಒಂದು ದೊಡ್ಡ ಕೇವ್ ಇದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ. ಫುಲ್ಲು ಒಂಥರ ಸೀಲಿಂಗ್ ಇರಲ್ವಾ ಮನೆಗಳಲ್ಲಿ, ಆ ರೀತಿ ಸೀಲಿಂಗ್ ಥರ ಕಾಣ್ತಾ ಇದೆ. ಇಲ್ಲಿ ಫೋಟೋ ಕೂಡ ತಕ್ಕೊಡ್ತಾರೆ. ನೀವು ಆರಾಮಾಗಿ ಇಲ್ಲಿ ಫೋಟೋ ತೆಗೆಸ್ಕೋಬೋದು. ಹಿಂದೆಗಡೆ ಫುಲ್ ಎಲ್ಲ ಈ ರೀತಿ ಇರೋದ್ರಿಂದ ಒಳಗಡೆಗೆ ಹೋಗ್ಬೋದು. ಸೊ ಅಲ್ಲಲ್ಲಿ ಇಷ್ಟಿಷ್ಟೇ ಗ್ಯಾಪ್ ಇದೆ. ಕಾಣೋದೇ ಇಲ್ಲ ಏನು ಇಲ್ಲಿ. ಏನು ಗುರು ಇದು ಇಷ್ಟು ಭಯಂಕರವಾಗಿದೆ ಕೇವು. ಒಳಗಡೆ ನಿಜವಾಗ್ಲೂ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ, ಆ ಲೆವೆಲ್ ಫೀಲ್ ಇದೆ. ಫುಲ್ ಮೇಲ್ಗಡೆ ಅಂತೂ ಎಷ್ಟು ಜೋರಾಗಿ ಗಾಳಿ ಬೀಸ್ತಾಯಿತ್ತು. ಒಳಗಡೆಗೆ ಫುಲ್ಲು ಬೆವ್ತೋಗ್ತಾ ಇದ್ದೀವಿ, ಅಷ್ಟು ಶೆಕೆ ಆಗ್ತಾಯಿದೆ ಇಲ್ಲಿ. ನಿಜವಾಗ್ಲೂ ಒಂದು ಅದ್ಭುತವಾದ ಪ್ಲೇಸ್ಗೆ ನಾವು ಬಂದಿದ್ದೀವಿ.
ಗುರು ಎಲ್ಲ ಕಡೆನೂ ಲೈಟ್ ಇಲ್ಲ, ಅಲ್ಲಲ್ಲ ಲೈಟ್ ಮಾತ್ರ ಹಾಕಿದ್ದಾರೆ. ಸೊ ಎಲ್ಲ ಕಡೆನೂ ನೋಡಬೇಕು ಅಂದರೆ ಕಣ್ಣಿಗೆ ನೀಟಾಗಿ ಕಾಣುತ್ತೆ, ಆದರೆ ಕ್ಯಾಮ್ರಾಗಂತೂ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಹಿಂಗೂ ಹೋಗ್ಬೋದು ಹಂಗೂ ಹೋಗ್ಬೋದು. ಸೊ ಈಗ ರೈಟ್ ಸೈಡ್ಗೆ ಹೋಗ್ಕೊಂಡು ಬನ್ನಿ. ಇಲ್ಲಿ ನೋಡಿಕೊಂಡು ಹೆಜ್ಜೆ ಇಡಬೇಕು, ಇಲ್ಲಾಂದರೆ ಕಾರು ಎಲ್ಲಂದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಬಂದಾಗ ಹುಷಾರು. ನಾವು ಬೇರೆ ಕ್ಯಾಮ್ರಾಗಳು ಬೇರೆ ಇಟ್ಕೊಂಡಿರ್ತೀವಿ, ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಬರ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ನೋಡಿ, ವಾವ್, ಮೇಲ್ಗಡೆ ಎಷ್ಟು ಚೆನ್ನಾಗಿದೆ. ಗುರು, ಈ ಕೇವ್ನ 1884ರಲ್ಲಿ ಈ ಪ್ರಾಂತ್ಯದ ಒಬ್ಬ ಬ್ರಿಟಿಷ್ ಗೇಣಿದಾರರಾದ ರಾಬರ್ಟ್ ಬ್ರೂಸ್ ಬೂಟೆ ಅನ್ನೋ ಒಬ್ಬ ವ್ಯಕ್ತಿ ಅಫಿಷಿಯಲ್ ಆಗಿ ಕಂಡಿಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ಇಲ್ಲಿನ ಜನಗಳಿಗೆ ಗೊತ್ತಿರುತ್ತೆ ಸೊ ಈ ರೀತಿ ಒಂದು ಕೇವ್ ಇದೆ ಅಂತ, ಆದರೆ ಇದ್ರ ಒಳಗಡೆಗೆ ಬರೋಕ್ಕೆ ಅಷ್ಟು ಧೈರ್ಯ ಯಾರೂ ಮಾಡಿರಲ್ಲ. ಸೊ ಈ ರಾಬರ್ಟ್ ಬ್ರೂಸ್ ಅನ್ನೋರು ಈ ಜಾಗಕ್ಕೆ ಒಳಗಡೆಗೆಲ್ಲ ಬಂದು ಫಸ್ಟು ಇದನ್ನು ಸಂಶೋಧನೆ ಮಾಡ್ತಾರೆ. ವಾವ್, ನಿಜವಾಗ್ಲೂ ಈ ಥರ ಕೇವ್ನ ನಾನು ನನ್ನ ಲೈಫಿನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನು ಸಖತ್ತಾಗಿದೆ ಗುರು. ಒಳಗಡೆ ಈ ಲೆವೆಲ್ ಫಾರ್ಮೇಷನ್ ಆಗಿದೆ ಅಂದರೆ ಸಖತ್. ಈ ಲೆವೆಲ್ಗಿರೋ ಟೂರಿಸ್ಟ್ ಸ್ಪಾಟ್ನ ನಾವು ಅದು ಹೆಂಗೆ ಇಷ್ಟು ದಿನ ಬಿಟ್ಬಿಟ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸಖತ್ ಅಂದರೆ ಸಖತ್ತಾಗಿದೆ ಗುರು. ಈ ಕೇವ್ ಒಳಗಡೆ ಸುಮಾರು 3.5 ಕಿಲೋಮೀಟರ್ ಅಷ್ಟು ಸುರಂಗ ಇದೆ. ಈ ಸುರಂಗ ದಾರಿಯಲ್ಲಿ ನಮಗೆ ಕೇವಲ 1.5 ಕಿಲೋಮೀಟರ್ ಮಾತ್ರ ನಡೆದಾಡೋಕ್ಕೆ ಅವಕಾಶ ಇದೆ. ಸೊ ನೀವೇನು ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಸುರಂಗದಲ್ಲಿ ಕೆಲವರು ಒಬ್ಬೊಬ್ಬರೇ ಮಾತ್ರ ಎಂಟ್ರಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸುಮಾರು 26 ಬಗೆಯ ರೂಟ್ಗಳಿದ್ದಾವೆ. ಸೊ 26 ರೂಟ್ಗಳಲ್ಲಿ ನಮಗೆ ಎಲ್ಲದಕ್ಕೂ ಹೋಗೋಕ್ಕೆ ಅವಕಾಶ ಇಲ್ಲ. ಕೆಲವು ಮಾತ್ರದಲ್ಲಿ ನಾವು ಒಳಗಡೆ ಹೋಗ್ಬೋದಾಗಿದೆ. ಒಳಗಡೆ ಅಂತೂ ಫುಲ್ಲು ಬೆವ್ತೋಗ್ತಾ ಇದ್ದೀವಿ. ಎಷ್ಟು ಬೆವರು ಹರಿದು ಬರ್ತಾ ಇದೆ ಅಂದರೆ ಫುಲ್ ಸೆಕೆ ಆಗ್ತಾ ಇದೆ. ಅಷ್ಟೇ ಉಸಿರಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಆ ಲೆವೆಲ್ಗೆ ಒಂಥರ ಸಫಕೇಟ್ ಆಗ್ತಾ ಇದೆ ಇದರೊಳಗಡೆ. ಇದು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಸೊ ಈ ಸ್ಟ್ರಕ್ಚರ್ ಏನಿದೆ ಇದೆಲ್ಲ ಆಗಿನ ಕಾಲದಲ್ಲಿ ನೀರು ಹರಿದು ಅಂತ ಫಾರ್ಮ್ ಆಗಿರೋ ಅಂಥ ಒಂದು ಕೇವ್ ಸಿಸ್ಟಮ್ ಇದು. ಒಳಗಡೆ ಫುಲ್ಲು ಈ ರಾಕ್ ಅಂತೂ ಫುಲ್ಲು ಸ್ಟ್ರಾಂಗ್ ಆಗಿದೆ ಗುರು. ಒಂಥರ ಸುಣ್ಣದ ಕಲ್ಲಿಂದ ಆಗಿರೋ ಅಂಥ ರಾಕ್ ಇದು. ಒಳಗಡೆ ಫುಲ್ಲು ಎಷ್ಟು ಹೈಟ್ ಇದೆ ಅಂದರೆ ಆ ಲೆವೆಲ್ವರೆಗೂ ಹೈಟ್ ಇದೆ. ಫುಲ್ ಒಂಥರ ಈಗ ಪಟ್ಟಿ ಥರ ಇಲ್ಲೆಲ್ಲ ಬಂದಿದೆ. ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ ಈ ಕೇವು. ಏನು ಗುರು, ಇದಿಷ್ಟು ಕ್ರೇಜಿ ಆಗಿದೆ ಒಳಗಡೆ. ವಾವ್, ವಾವ್. ಒಳಗಡೆ ನಿಜವಾಗ್ಲೂ ಅಷ್ಟು ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಗುರು, ಗ್ಯಾರಂಟಿ. ಉಸಿರಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಅಷ್ಟೊಂದು ಸಫೋಕೇಟ್ ಫೀಲ್ ಆಗ್ತಾಯಿದೆ ಇಲ್ಲಿ ಒಳಗಡೆಗೆಲ್ಲ ಬಂದರೆ. ನಾವು ತೆಲಂಗಾಣದಿಂದ ಬಂದಿವಿ. ನಾವು ಪ್ರಾಪರ್ ಕೊಡಂಗಲ್ ತಾಲೂಕಾ, ನಾವು ರೇವಂತ್ ರೆಡ್ಡಿ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಯಾಕಂಬ್ರಿ ಟೆಂಪಲ್ಗೂ ಬಂದಿದ್ದೆ ನಾವು. ಅಲ್ಲಿ ಸಮೀಪ ಆಗ್ತದಂತ, ಹತ್ರ ಆಗ್ತದಂತ ಹೇಳಿದ್ರಿ. ನಾವು ಇಲ್ಲಿ ನೋಡೋದು ಬಂದಿವಿ. ಸೂಪರ್ ಎಕ್ಸಲೆಂಟ್ ಟಾಪ್ ಐತಿ. ಸೂಪರ್, ಥ್ಯಾಂಕ್ ಯು. ಫೈನ್, ಥ್ಯಾಂಕ್ ಯು. ಯಾವ ರೀತಿ ಫಾರ್ಮೇಷನ್ ಆಗಿದೆ ಅಂತ ಅಂದರೆ
ಒಂಥರ ಫುಲ್ಲು ಬೆಂಚ್ ಕಲ್ಲಲ್ಲಿ ಚಿಕ್ಕದಾಗಿ ನೀರು ಇಳಿದು ಆ ರೀತಿ ಹಂಗೆ ಆಗಿ ಗಟ್ಟಿಗೆ ಫಾರ್ಮ್ ಆಗಿಬಿಟ್ಟಿದೆ ಇದು. ಅದು ಮುಟ್ಟಿದ್ರೂ ಎಷ್ಟು ಗಟ್ಟಿ ಇದೆ ಅಂದರೆ ತುಂಬ ಗಟ್ಟಿ ಇದೆ, ಕಲ್ಗಿನ ಗಟ್ಟಿ ಇದೆ ಅದು ಮಾತ್ರ. ಗುರು, ಈ ಕೇವ್ ಒಳಗಡೆ ಆಗಿನ ಕಾಲದ ಸುಮಾರು 4000 ವರ್ಷಗಳ ಹಳೆಯದಷ್ಟು ಕೆಲವು ಮಡಿಕೆಗಳು ಸಿಕ್ಕಿದೆ. ಅದು ಅನಂತಪುರ ಜಿಲ್ಲೆಯಲ್ಲಿರುವ ಒಂದು ಮ್ಯೂಸಿಯಮಲ್ಲಿ ಕೂಡ ಇಟ್ಟಿದ್ದಾರಂತೆ. ಈ ಕೇವ್ ಒಳಗಡೆ ಮೊದಲು ಬೌದ್ಧರು ಹಾಗೂ ಜೈನ ಸನ್ಯಾಸಿಗಳನ್ನ ವಾಸ ಮಾಡ್ತಿದ್ರು ಅಂತ ಇಲ್ಲಿನ ಲೋಕಲ್ಸ್ ಕೂಡ ಹೇಳ್ತಾರೆ. ಈ ಕೇವಲ್ಲಿ ಸುಮಾರು ಬೌದ್ಧ ಹಾಗೂ ಜೈನ ಸಂತರು ಇದ್ರು ಅನ್ನೋದಕ್ಕೆ ಸುಮಾರು ಪುರಾವೆಗಳು ಈಗಲೂ ಇವೆ. ನಮಗೆ ಡೈರೆಕ್ಷನ್ಗೋಸ್ಕರ ಇಲ್ಲಿ ನೋಡಿದ್ರ ಪಾತಾಳ ಗಂಗೆ ಅಂತ ಹೇಳ್ಬಿಟ್ಟು ಸೊ ಹಿಂಗೆ ಡೈರೆಕ್ಷನ್ ಕೂಡ ಹಾಕಿದ್ದಾರೆ. ಸೊ ಹಿಂಗೆ ನಾವು ಕೆಳಗಡೆಗೆ ಹೋಗ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಇದು ಔಟ್ ಸೈಡ್ಗೆ ದಾರಿ ಅಂತ ಈ ರೀತಿ ಅಲ್ಲಲ್ಲಿ ಸೈನ್ ಬೋರ್ಡ್ ಕೂಡ ಹಾಕಿದ್ದಾರೆ. ಆರಾಮಾಗಿ ನಾವು ಡೈರೆಕ್ಷನ್ನ ನೋಡಿಕೊಂಡು ಹೋಗ್ಬೋದು. ಬನ್ನಿ ಈಗ ಪಾತಾಳ ಗಂಗೆ ಕೆಳಗಡೆಗೆ ಫುಲ್ ಕೆಳಗಡೆಗೆ ಹೋಗೋಣ. ಓ, ಫುಲ್ ಬಗ್ಗು ಬರಬೇಕು, ಇಲ್ಲಾಂದರೆ ತಲೆ ಅಂತೂ ಟಚ್ ಆಗುತ್ತೆ ಗ್ಯಾರಂಟಿ. ವಾ, ಇದು ಪಾತಾಳ ಗಂಗೆ. ಇಲ್ಲಿ ನೀರು ಫುಲ್ ಕೆಳಗಡೆಗಿದೆ. ಒಂಥರ ನೀರು ಹೆಂಗೆ ಕೊರೆದು ಎಲ್ಲ ಹೆಂಗಾಗಿದೆ ನೋಡಿ. ಇಲ್ಲಿ ಒಂಥರ ಶಿವಲಿಂಗದ್ದು ಮೂರ್ತಿ ಕೂಡ ಇಲ್ಲಿದೆ. ಆರಾಮಾಗಿ ಶಿವಲಿಂಗ ಅಂತ ಎಲ್ಲರೂ ಕಾಯಿನ್ ಹಾಕಿ ಏನೋ ಪೂಜೆ ಕೂಡ ಮಾಡಿದ್ದಾರೆ ಅಲ್ಲಿ. ಓ, ಆ ಕಡೆಗೂ ಕೂಡ ತುಂಬ ಗ್ಯಾಪ್ ಇದೆ, ಹಿಂಗೆ ಹೋಗ್ಬೋದು ಆರಾಮಾಗಿ. ಆದರೆ ಇಲ್ಲಿ ಫುಲ್ಲು ನೀರಿದೆ. ಅಪ್ಪ, ಇಲ್ಲಿ ಹಿಂಗೆ ಫುಲ್ಲು ಟೈಟು, ದಪ್ಪ ಇರೋರು ಬರೋಕ್ಕೆ ಆಗಲ್ಲ. ಹಿಂಗೆ ಇದೊಂಥರ ಸ್ಟೇರ್ ಕೇಸ್ ಥರ ಹಾಕಿದ್ದಾರೆ. ಹುಷಾರಾಗಿ ಬರಬೇಕಿಲ್ಲಿ. ಓ, ಇಲ್ಲೂ ಚೆನ್ನಾಗಿದೆ. ಬನ್ನಿ ಹಿಂಗೆ. ಈ ಕೇವ್ನ ಈಗಿನ ಕಾಲಕ್ಕೆ ಯಾವ ರೀತಿ ಅಲೋ ಮಾಡಬೇಕು ಅಷ್ಟು ಮಾತ್ರ ಅಲೋ ಮಾಡಿದ್ದಾರೆ. ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ಬ್ರಿಡ್ಜಸ್ಗಳನ್ನ ಥರ ಹಾಕಿದ್ದಾರೆ. ಬಟ್ ಅದಷ್ಟೇನು ಕ್ವಾಲಿಟಿ ಆಗಿಲ್ಲ. ಸೊ ಅದು ಸ್ವಲ್ಪ ಮುರಿದು ಬೀಳೋ ಥರನೇ ಇರುತ್ತೆ. ಸೊ ನೀವು ನೋಡಿಕೊಂಡು ಹುಷಾರಾಗಿ ಬರಬೇಕಾಗತ್ತೆ. ಈ ಕೇವ್ನ ಇನ್ನೂ ಯಾವುದೋ ಲೆವೆಲಲ್ಲಿ ಮೇಂಟೈನ್ ಮಾಡ್ಬೋದು. ಇದ್ದಿದ್ರಲ್ಲಿ ಅಲ್ಲಿ ಇಲ್ಲಿ ಲೈಟ್ ಹಾಕಿದ್ದಾರೆ. ಆದರೆ ಬೇರೆ ಕಡೆಗೆ ಮೇಂಟೈನ್ ಮಾಡಿರೋ ಥರ ಇಲ್ಲೂ ಮಾಡಿದ್ರೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಲೈಟು ಚೇಂಜ್ ಆಗ್ತಾ ಇರುತ್ತೆ ಅವಾಗವಾಗ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೇವ್ ಮಾತ್ರ. ಇಂಥ ಕೇವು ಇಲ್ಲಿದೆಯಾ ಅಂತಲೇ ಒಂದು ಆಶ್ಚರ್ಯ. ಅದು ನಮ್ಮ ಕಂಟ್ರಿಲಿದೆ ಅನ್ನೋದ್ರೆ ಇನ್ನೊಂದು ಹೆಮ್ಮೆ ಪಡ್ಬೇಕು ನಾವು. ಸೊ ಈ ಕೇವ್ಗೆ ನೀವೆಲ್ಲರೂ ಅವಾಗವಾಗ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಪ್ಲೇಸ್ನ ಫುಲ್ ಫ್ಯಾಮಿಲಿಗೆ ರೆಕಮೆಂಡ್ ಮಾಡ್ತೀನಿ. ಮಕ್ಕಳನ್ನ ಕೂಡ ಕರ್ಕೊಬಂದು ತೋರಿಸಿ ಯಾವ ರೀತಿ ಭೂಮಿ ಒಳಗಡೆ ಫಾರ್ಮ್ ಆಗಿದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಳಗಡೆ ಈ ರೀತಿಯ ಒಂದು ಅದ್ಭುತನ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಒಂದೊಳ್ಳೆ ಚಾಯ್ಸ್ ಮಾಡಿದೆ, ಬೆಲ್ಲಮ್ ಕೇವ್ನ ಚೂಸ್ ಮಾಡಿಬಿಟ್ಟು. ಸೊ ನೀವು ಬೆಲ್ಲಮ್ ಕೇವ್ನ ಚೂಸ್ ಮಾಡಿ ಒಂದ್ಸಲ ವಿಸಿಟ್ ಮಾಡಿ. ಮಾತ್ರ ತುಂಬ ತಲೆ ಬಗ್ಗಿಸ್ಕೊಂಡು ಹೋಗಬೇಕು. ಸುಮಾರು ಸಲ ತಲೆಗೆ ಹೊಡ್ಕೊಂಡೆ. ಇದಂತೂ ತಲೆಗೆ ಇಲ್ಲೇ ಟಚ್ ಆಗೋಗುತ್ತೆ ನನಗಂತೂ. ಅಲ್ಲಲ್ಲಿ ನೀರು ತೊಟ್ಟಿಗ್ತಾ ಇದೆ. ಸೊ ನೋಡೋಣ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಒಂಥರ ಉಪ್ಪಾಗಿದೆ. ಅಲ್ಲಲ್ಲೇ ಟೇಸ್ಟ್ ಮಾಡಿದ್ರೆ ಒಂಥರ ಅನಿಸುತ್ತೆ ನೋಡಿ. ಹಿಂಗೆ ಮಾಡಿದ್ರೆ ಸೊ ನೀರು ತೊಟ್ಟಿಗ್ತಾ ಇರೋದು ಇಲ್ಲಿ ಕಾಣುತ್ತೆ ನೋಡಿ ಕೈಗೆ. ಸೊ ಇಲ್ಲಿ ಫುಲ್ಲು ಈ ಗೋಡೆಗಳು ಏನು ಕಾಣಿಸ್ತಾ ಇದೆಯವಲ್ಲ, ಈ ಫುಲ್ಲೂ ಲೈಟಾಗಿ ನೀರು ತೊಟ್ಟಿಗ್ತಾ ಇದ್ದಾವೆ ಅಲ್ಲಲ್ಲಲ್ಲಿ. ಮಣಿದರೋದರ ಕಳ್ಳ ಇದು ಮನಿದ ಕಾದಲಲ್ಲ, ಅದೇ ಒಂದ ಜಡದಿದೆ ಅಂದರೆ
ಅಣ್ಣ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲಣ್ಣ? ಹೌದಾ, ಇರಪ್ಪ ಒಂದು ನಿಮಿಷ. ಅಣ್ಣ ಕಾಣಿಸ್ತಾನೆ ಇಲ್ಲ ನನಗೇನು ಇಲ್ಲಿ. ಗುರು, ಈ ಕೇವ್ ಒಳಗಡೆ ಫುಲ್ಲು ಡೆಡ್ ಎಂಡ್ ಪಾಯಿಂಟ್ಗೆ ನಾವು ಬಂದಿದ್ದೀವಿ. ಸೊ ಇದನ್ನು ಮಾಯಾ ಮಂದಿರ್ ಅಂತ ಕರೀತಾರಂತೆ. ಸೊ ನೋಡ್ತಾ ಇದ್ದೀರಾ ನೀವು ನನ್ನ ಹಿಂದೆಗಡೆ ಫುಲ್ಲು ಇದು ಡೆಡ್ ಎಂಡ್ ಲಾಸ್ಟ್ಗೆ. ಈ ಕಡೆಯಿಂದ ಹೋಗೋಕ್ಕಾಗಲ್ಲ. ಮೇಲ್ಗಡೆ ನೋಡಿ ಒಂಥರ ಯಾವುದೋ ದೇವಸ್ಥಾನನ ಒಳಗಡೆ ಒಳ್ಳೆ ರೀತಿ ಕಟ್ಬಿಟ್ಟು ನೀಟಾಗಿ ಫಾರ್ಮ್ ಮಾಡ್ದಂಗೆ ಈ ರೀತಿ ಇದೆ ಒಂಥರ. ಈ ಒಳಗಡೆ ಇರೋಂಥ ಕಲ್ಲು, ಈ ಕಲ್ಲು ಬಂದು ಬೆಣಚು ಕಲ್ಲು ಅಂತ ಹೇಳ್ತಾರೆ. ಕಪ್ಪು ಶಿಲೆಯಲ್ಲಿ ಆಗಿರೋವಂಥ ಸುಣ್ಣದ ಕಲ್ಲು. ಸೊ ಇದನ್ನು ನಾವು ಯೂಶ್ವಲಿ ಸ್ವಲ್ಪ ಒಂದು 20 ವರ್ಷದ ಮುಂಚೆ ಮನೆಗಳಲ್ಲಿ ಟೈಲ್ಸ್ ಆಗೋಕ್ಕೆ ಮಾಡಿಸ್ತಾ ಇದ್ರಲ್ಲ, ಆ ಥರ ಕಲ್ಲಿದು. ನೀವು ನೋಡಿರ್ಬೋದು ಕಡಪ ಕಲ್ಲು ಅಂತ ಒಂದು ಹೇಳ್ತಾರಲ್ಲ, ಸೊ ಆ ಥರ ಇಲ್ಲಿ ನೋಡ್ತಾ ಇದ್ದೀರ ನೋಡಿ. ಸೊ ಇದು ಆ ರೀತಿಯಾಗಿ ಒಂದು ಚೌಕಾಕಾರವಾಗಿ ಮಾಡಿದ್ದಾರೆ. ಎಷ್ಟೇ ನೀರು ಹೋದ್ರು ಎಷ್ಟೇ ಇದಾದ್ರೂ ಕರಗದೇ ಇರೋವಂಥ ಒಂದು ಕಲ್ಲು ನೋಡಿ ಯಾವ ಲೆವೆಲಲ್ಲಿ ಇದಿದೆ. 1982ರಿಂದ 1984ರವರೆಗೆ ಜರ್ಮನಿಯ ಕೇವ್ ತಜ್ಞರಾದ ಮಿಸ್ಟರ್ ಎಚ್ ಡ್ಯಾನಿಯಲ್ ಗೆಬ್ರೂ ಅನ್ನೋರು ಈ ಜಾಗಕ್ಕೆ ಬರ್ತಾರೆ. ಸೊ ಅವರ ತಂಡ ಇಲ್ಲಿಗೆ ಬಂದ್ಬಿಟ್ಟು ಸುಮಾರು 4-5 ವರ್ಷಗಳ ಕಾಲ ಈ ಕೇವ್ನ ಎಕ್ಸ್ಪ್ಲೋರ್ ಮಾಡಿ ಫುಲ್ಲು ನೀಟಾಗಿ ಡೀಟೇಲ್ಸ್ ಆಗಿ ಸ್ಟಡಿ ಮಾಡ್ತಾರೆ. ಅದಾದಮೇಲೆ 1988ರಲ್ಲಿ ಆಂಧ್ರ ಪ್ರದೇಶದ ಗೌರ್ಮೆಂಟು ಇದನ್ನ ಸಂರಕ್ಷಿತ ಸ್ಥಳ ಅಂತ ಘೋಷಣೆ ಮಾಡ್ತಾರೆ. ಫೆಬ್ರವರಿ 2, 2002ರಲ್ಲಿ ಈ ಕೇವ್ನ ಪಬ್ಲಿಕ್ಕಿಗೆ ಓಪನ್ ಮಾಡುತ್ತೆ ಆಂಧ್ರ ಗೌರ್ಮೆಂಟು. ಒನ್ ಆಫ್ ದ ಲಾಸ್ಟ್ ಸ್ಟೇಜು ಈಗ ಇದನ್ನ ಮಂಡಪಂ ಅಂತ ಕರೀತಾರಂತೆ. ನಿಜವಾಗ್ಲೂ ಆ ಹೆಸ್ರಿಗೆ ತಕ್ಕಂಗೆ ಇದೆ ಮಂಡಪಂ ಅಂತ. ನೋಡಿ ಫುಲ್ಲು ಸುತ್ತು ಯಾರೂ ಇಲ್ಲ, ಫುಲ್ಲು ಲಾಸ್ಟ್ ಗುಹೆ ಇದು. ಎಷ್ಟು ದೊಡ್ಡದಾಗಿ ವಿಶಾಲವಾಗಿದೆ, ಒಂಥರ ದೇವಸ್ಥಾನ ಇದ್ದಂಗೆ ಹೆಂಗಿದೆ ನೋಡಿ. ವಾವ್. ಇದೇ ಕೇವು. ಈ ಕಡೆಗೆ ನೋಡಿ ಇದು ಫುಲ್ಲು ಬಟಾ ಬೈಲಿದ್ದಂಗೆ ಇದೆ ನೋಡಿ. ಫುಲ್ ಮೇಲ್ಗಡೆ ಎಲ್ಲ ಆರಾಮಾಗಿ ಅಗ್ರಿಕಲ್ಚರ್ ಮಾಡಿಕೊಂಡು ರೋಡ್ ಇದೆ, ಓಕೆನಾ. ನೋಡಿ ಅಲ್ಲೊಂದು ಬುದ್ಧ ಸ್ಟ್ಯಾಚ್ಯೂ ಕೂಡ ಇದೆ, ಅಲ್ಲಿ ಬೆಟ್ಟ ಇದೆ, ಇಲ್ಲೆಲ್ಲ ಈ ರೀತಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಆದರೆ ಒಳಗಡೆ ನಾವು ನಂಬೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಸುರಂಗ ರೀತಿ ಇರೋ ಒಂದು ಕೇವ್ ಇದೆ. ಬೆಲ್ಲಂ ಕೇವ್ಸ್ ಹತ್ರ ಒಂದು ಬುದ್ಧನ ಒಂದು ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಿದ್ದಾರೆ. ನೋಡ್ಬೋದು ನೀವು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ, ಇದೆ ಸುಮಾರು ಹೈಟ್ ಇದೆ. ಗುರು, ಈ ಬೆಲ್ಲಂ ಕೇವು ಎಕ್ಸ್ಕವೇಷನ್ ಆಗೋಕ್ಕಿಂತ ಮುಂಚೆಯಿಂದನೂ ಈ ಬೆಲ್ಲಂ ಕೇವಲ್ಲಿ ಬೌದ್ಧ ಸನ್ಯಾಸಿಗಳು ವಾಸ ಮಾಡ್ತಾಯಿದ್ರು ಹಾಗೂ ಇಲ್ಲಿ ತಪಸ್ಸನ್ನ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅದರ ನೆನಪಿಗೋಸ್ಕರ ಈ ಬುದ್ಧನ ಸ್ಟ್ಯಾಚ್ಯೂನ ಇಲ್ಲಿ ಕಟ್ಟಿದ್ದಾರೆ. ಗುರು, ನೋಡೋದ್ರಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಲ್ಲಂ ಕೇವ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್.